ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Bro. ದಿಸ್ ಈಸ್ ಚರಣ್. ನಾನು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ಇದನ್ನು ನಾವು ತಮ್ಲೈನ್ ಹಾಕ್ಕೊಂಡಿದ್ವಿ. ಇದೇ ನಾನು ಏನೇ ತಮ್ಲೈನ್ 9:30ಗೆ 9:15ಗೆ ನಾನು 0 to 0 ಮಾಡ್ತೀನಿ ಅಂತ ಮಾಡಿದ್ದೀವಾ ಇಲ್ವಾ, ಎಷ್ಟೆಷ್ಟು ಪ್ರಾಫಿಟ್ ಬಂದಿದೆ, ಓಕೆ, ಏನೇನು ಅಪ್ಡೇಟ್ಸ್ ಇತ್ತು ಅದೆಲ್ಲ ನೋಡೋಣ. ನೀವು ನಂಬಿದ್ರೆ ನಿಜ, ನಂಬಿಲ್ಲ ಅಂದರೆ ನೋ ಪ್ರಾಬ್ಲಮ್. ನಾನು ಯಾರಿಗೂ ನಂಬಿಸೋ ಅವಶ್ಯಕತೆ ಇಲ್ಲ. ಬೇಕಾದರೂ ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ. ಇವಾಗ ಅದೇ ವಿಡಿಯೋ ಪ್ಲೇ ಮಾಡ್ತೀನಿ, ಪ್ಲಸ್ ಬಿಫೋರ್ ಮಾರ್ಕೆಟ್ ನಾವು ಏನೇನು ಮಾಡಿದ್ವಿ ಅಂತ ಕೂಡ ತೋರಿಸ್ತೀನಿ ನಾನು. ಓಕೆ, ಇವಾಗ ನೋಡ್ಕೊಳ್ಳಿ, ಅನಾಲಿಸಿಸ್ ಪ್ಲೇ ಮಾಡ್ತೀನಿ ಒಂದ್ಸಲಿ. ಬ್ಯಾಂಕ್ ನಿಫ್ಟಿಯಿಂದ ನಿಫ್ಟಿವರೆಗೂ ಪೂರ್ತಿ ಏನೇನು ಎಲ್ಲ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ನೋಡಿ. ಓಕೆ ಓಕೆ, ಈಗ ನಾಳೆ ಏನು ಮಾಡ್ತೀವಿ, ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. 2 ಟ್ರೇಡ್ ಮಾಡ್ಬೋದು ನಾಳೆ, 2 ಟ್ರೇಡ್ಸ್. ಒಂದು ಇದ್ರ ಹೈ ಬ್ರೇಕ್ ಆದರೆ ಫಸ್ಟ್ ಬೈಯಿಂಗ್ ಮಾಡಿ ಆಮೇಲೆ ಸೆಲ್ಲಿಂಗ್ ಮಾಡ್ಬೋದು. ಇದ್ರ ಲೋ ಬ್ರೇಕ್ ಆದರೆ ಫಸ್ಟ್ ಸೆಲ್ಲಿಂಗ್ ಮಾಡಿ ಆಮೇಲೆ ಬೈಯಿಂಗ್ ಮಾಡ್ಬೋದು. ಓಕೆ, ಸ್ಟ್ರೇಡಲ್ಲಿ ಬರೆಯೋಣ, ನಾಳೆ ಆಯ್ತದೆ ಕಂಪ್ಲೇಂಟ್ ಕೂಡ ಇವತ್ತು ಹೇಳ್ಬಿಟ್ಟಿದೆ. ಇದು ಫಸ್ಟ್ ಟ್ರೇಡ್, ಸೆಕೆಂಡ್ ಟ್ರೇಡ್. ಇದು ನಿಫ್ಟಿ, ಬ್ಯಾಂಕ್ ನಿಫ್ಟಿ ನಾಳೆ ಎಕ್ಸ್ಪೈರಿ ಇರ್ತದೆ. ಮಾರ್ನಿಂಗ್ ಈ ಹೈ ಬ್ರೇಕ್ ಆದರೆ ನಾನು OTM ಪ್ಲಾನ್ ಮಾಡ್ಕೊಳ್ತೀನಿ. ನಾನು ಮಾತ್ರ, ಇದು ಯಾವುದೇ ರೀತಿಯ ವೈಯಕ್ತಿಕ ರೆಕಮೆಂಡೇಶನ್ಸ್ ಇಲ್ಲ. ನಾನು ಇಲ್ಲಿಂದ OTM ಪ್ಲಾನ್ ಮಾಡ್ತೀನಿ. ಮಾರ್ನಿಂಗೇ 9:15ಗೆ OTM ಪ್ಲಾನ್ ಮಾಡ್ತೀನಿ. 9:15 0 to 0 ನನ್ನ ಎಂಟ್ರಿ. ಓಕೆ, ಇಲ್ಲಿ ಬೈ ಮಾಡ್ತೀನಿ. ಇನ್ ಕೇಸ್ ಕರೆಕ್ಟ್ ಕೇಳಿಸ್ಕೊಂಡ್ರಲ್ವಾ, ಮಾರ್ನಿಂಗ್ 9:15ಗೆ OTM ಪ್ಲಾನ್ ಮಾಡ್ತೀನಿ, 0 to 0 ಮಾಡ್ತೀನಿ ಅಂತ. ಓಕೆ, ಇದು ನನ್ನ ಯೂಟ್ಯೂಬಲ್ಲಿ ಹೇಳಿರೋ ವಿಡಿಯೋ. ಬ್ಯಾಂಕ್ ನಿಫ್ಟಿ ಕೂಡ ನೋಡಿದ್ರಿ, ನಿಫ್ಟಿ ಕೂಡ ನೋಡಿದ್ರಿ. ಇವಾಗ ನೋಡಿ, ಇದು ನಾನು ನಿಮಗೆ ಕೊಟ್ಟಿರೋ ಲೆವೆಲ್ಸ್, ನಾನು ಯಾರೋ ಕೀ ಇವೆಲ್ಲ ಹಿಂಗೆ ಇರ್ತವೆ, ನೀವು ನೋಡ್ಕೊಳ್ಳಿ. 9:15ಗೆ OTM ಇಲ್ಲಿಂದ ನಾನು ಬೈ ಮಾಡ್ತೀನಿ ಅಂತ ಹೇಳಿದ್ದು. 9:15 OTM ಇಲ್ಲಿವರೆಗೂ. ಇದರಲ್ಲಿ OTM ಯಾವುದು ಎಷ್ಟೆಷ್ಟು ಬಂದಿದೆ ಅಂತ ನಿಮಗೆ OTM ಐಟಮ್ ಬಗ್ಗೆ ಗೊತ್ತಿದ್ರೆ ನೋಡಿ ಹೇಳಿ. ₹6 ಇರೋದು ₹90 ಆಗಿದೆ, 6 to 90. ₹20 ಇರೋದು ₹160 ಆಗಿದೆ, ಹೋಗಿ ನೋಡ್ಕೊಳ್ಳಿ. ₹30 ಇರೋದು ₹210 ಆಗಿದೆ. ನೀವು ಎನಿ OTM ಚೆಕ್ ಮಾಡ್ಕೊಳ್ಳಿ, ಇಲ್ಲಿಂದ ಈ ಮೂಮೆಂಟಮ್. ಓಕೆ, ನೋಡ್ಕೊಳ್ಳಿ. ನಾವೆಲ್ಲ ಟ್ರೇಡ್ ಮಾಡಿದ್ವಿ, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ, ಈ ಮೂಮೆಂಟಮ್ ಪೂರ್ತಿ ಕ್ಯಾಪ್ಚರ್ ಮಾಡಿದ್ವಿ. ಓಕೆ, ಕಂಪ್ಲೀಟ್ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ವಿ. ಓಕೆ, ಈಗ ಸೆಕೆಂಡ್ ಒನ್ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವೆ ನೋಡಿ. ಇದು ನನ್ನ ಹಾಕಿರೋ ಲೆವೆಲ್ಸ್. ಇದ್ರ ಮೇಲೆ ಸಿ ಕಡೆ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಇದು ನೋಡಿ, ರೆಸಿಸ್ಟೆನ್ಸ್ವರೆಗೂ ಹೋಗಿ ರೆಸಿಸ್ಟೆನ್ಸ್ ಎಷ್ಟು ಪರ್ಫೆಕ್ಟಾಗಿ ರಿಜೆಕ್ಟ್ ಆಗಿದೆ, ಅಲ್ಲಿಂದ ಮತ್ತೆ ಮಾರ್ಕೆಟ್ ಫಾಲ್ ಆಗಿದೆ. ಓಕೆ, ಇಷ್ಟು ಶಾರ್ಪ್ ಮೂಮೆಂಟಮ್ ಇಲ್ಲಿಂದ ಮಾರ್ಕೆಟ್ ರಿಟರ್ನ್ ಆಗಿದೆ, ಅಷ್ಟು ಪರ್ಫೆಕ್ಟಾಗಿ ವರ್ಕ್ ಆಗಿದೆ. ಇದರಲ್ಲಿ ನಿಫ್ಟಿಯಲ್ಲಿ, ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಹೇಳಿದ್ರು ನೋಡಿದ್ವಿ. ಬ್ಯಾಂಕ್ ನಿಫ್ಟಿಯಲ್ಲಿ ಫಸ್ಟ್ ರೆಸಿಸ್ಟೆನ್ಸ್ ಹತ್ರ ಹೋಗಿ 2 ಟ್ರೇಡ್ ಮಾಡ್ಬೋದು. ರೆಸಿಸ್ಟೆನ್ಸ್ ಹತ್ರ ಸೆಲ್ಲಿಂಗ್ ಪ್ಲಾನ್ ಮಾಡ್ಬೋದು ಅಂತ. ಇದು ನೋಡಿ, ಇದ್ರ ಹೈ ಬ್ರೇಕ್ ಆದರೆ ರೆಸಿಸ್ಟೆನ್ಸ್ವರೆಗೂ ಪ್ಲಾನ್ ಮಾಡ್ಕೊಳ್ಳಿ ಅಂತ ಮಾಡಿ, ಇಲ್ಲಿಂದ ಸೆಲ್ಲಿಂಗ್ ಪ್ಲಾನ್ ಎಷ್ಟು ಪರ್ಫೆಕ್ಟಾಗಿ ರೆಸಿಸ್ಟೆನ್ಸ್ ವರ್ಕ್ ಆಗಿ ಅಲ್ಲಿಂದ ಮಾರ್ಕೆಟ್ ಫಾಲ್ ಆಗಿದೆ. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಓಕೆ, ಇವಾಗ ನಿಮ್ಮ ಟ್ರೇಡ್ ಏನೇನು ಮಾಡಿದ್ವಿ ಸರ್, ಟ್ರೇಡ್ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದು ಗುಡ್ ಮಾರ್ನಿಂಗ್. ಓಕೆ, ಮಾರ್ಕೆಟ್ ಸ್ಟಾರ್ಟೇ ಆಗಿಲ್ಲ, 8:40. ಓಕೆ, 8:40 ಮಾರ್ಕೆಟ್ ಸ್ಟಾರ್ಟೇ ಆಗಿಲ್ಲ. ಆವಾಗಲೇ 0 to 0 ಟ್ರೇಡ್ ರೆಡಿ ಇತ್ತು. ನಾನು ಏನು ಹೇಳಲ್ಲ. ಇವಾಗ 24,900 ಬಿಫೋರ್ ಮಾರ್ಕೆಟ್ 8:40 ಕಾಲ್ ಕೊಟ್ಟಿದ್ದೀವಿ. 0 to 0ಗೆ ₹25 ಎಂಟ್ರಿ. ಅದು ಎಷ್ಟುವರೆಗೂ ಹೈ ಮಾಡಿದೆ, ಎಷ್ಟು ಪ್ರಾಫಿಟ್ ಬಂದಿರ್ತದೆ ನೀವು ನೋಡಿ ಹೇಳಿ, ಬಿಫೋರ್ ಮಾರ್ಕೆಟ್. ಓಕೆ, ಅದಾದಮೇಲೆ ಆಫ್ಟರ್ ಮಾರ್ಕೆಟ್ ಏನಿರಲಿಲ್ಲ ಬಿಡಿ, ಬಿಫೋರ್ ಮಾರ್ಕೆಟ್. ಇದು ಕೂಡ ಸಿ ಕಾಲ್, ನಿಫ್ಟಿ ಸಿ ಕಾಲ್ 24,300, 340. ಇದು ಎಷ್ಟೋಗಿರುತ್ತೆ ನೋಡಿ ಹೇಳಿ. ಅದಕ್ಕೆ ಸಂಬಂಧಪಟ್ಟಿದ್ದ ರಿಸಲ್ಟ್ಸ್ ಇಲ್ಲಿ ಇರ್ತವೆ. ಓಕೆ, ಇವೆಲ್ಲ ಸ್ಕ್ರೀನ್ಶಾಟಿಗೆ ನೋಡಿದ್ರೆ ಬೇಜಾರಾಯ್ತೀರ ನೀವು. ಓಕೆ, ಈಗ ಟೆಲಿಗ್ರಾಮಲ್ಲಿ ಅಪ್ಡೇಟ್ ನೋಡ್ಕೊಳ್ಳಿ. ಟೆಲಿಗ್ರಾಮಲ್ಲಿ ಏನಾಗಿತ್ತು ಅಂತ. ಇದು ಟೆಲಿಗ್ರಾಮ್ ಟುಡೇ June 5 ನೋಡ್ಕೋಬೋದು ನೀವು. ಓಕೆ, ಇದ್ರ ಮೇಲೆ ಸಿ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ ಬೆಳಿಗ್ಗೆ 8:40 ಟೆಲಿಗ್ರಾಮಲ್ಲಿ ನನ್ನ ಸ್ಟೂಡೆಂಟ್ಸ್ಗೆ ಇಬ್ಬರಿಗೂ ಹಾಕಿದ್ದೆ. ಇದು ನೋಡ್ಕೊಳ್ಳಿ. ಅದಾದಮೇಲೆ ಸಿ ಕಾಲ್ 8:40 ನೋಡ್ಕೊಳ್ಳಿ. ಅಲ್ಲಿಂದ ಈ ಸ್ಕ್ರೀನ್ಶಾಟಿಗೆ ನಾನು ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತೀನಿ, ನೀವು ನೋಡ್ಕೊಳ್ಳಿ ಎಷ್ಟೆಷ್ಟು ಬಂದಿರ್ತದೆ ನೋಡ್ಕೊಳ್ಳಿ. ಇಲ್ಲೊಂದು ಸ್ಕ್ರೀನ್ಶಾಟ್ ಇದೆ ನೋಡಿ, ಇದು ಚೆನ್ನಾಗಿರ್ತದೆ ತುಂಬ. 42,600, 42,600. ಓಕೆ, 0 to 0 ಬಿಫೋರ್ ಮಾರ್ಕೆಟ್ ಮಾಡಿದ್ದಾರೆ. ಅದೇ ಕಾಲನ ಅದನ್ನು ಫಾಲೋ ಮಾಡಿದ್ದಾರೆ, ಅನಾಲಿಸಿಸ್ನೆಲ್ಲ ಬಂದಿದೆ. ಇನ್ನೊಂದು ಸ್ವಲ್ಪ ಹೊತ್ತಿದ್ರೆ 70K ಇದು ಎಕ್ಸ್ಪೆಕ್ಟೆಡ್, ಎಲ್ಲರೂ ಮಾಡ್ತಾರೆ.
ಬಟ್ ಬಂದಿರೋದೇ ನಿಜ 42,000 ಅವ್ರ ಅಕೌಂಟಲ್ಲಿ ಇದೆ. ಇದು ಏನಂದರೆ ಈ ಸಾರ್ ಜಾಯ್ನ್ ಆಗಿ ಜಸ್ಟ್ 4 ಡೇಸ್ 60K ಜಾಯ್ನ್ ಆಗಿದ್ದು, ಇವಾಗ 65K ಪ್ರಾಫಿಟ್ ಜಸ್ಟ್ 4 ಡೇಸಲ್ಲಿ. ಇನ್ವೆಸ್ಟ್ಮೆಂಟ್ಗಿಂತೂ ಜಾಸ್ತಿ ಆಗೋಗಿದೆ. 4 ದಿವಸನೂ ಪ್ರಾಫಿಟೇ, 65K ಪ್ರಾಫಿಟ್. ಓಕೆ, ಜಸ್ಟ್ 4 ಡೇಸ್. ಅದಾದಮೇಲೆ ಮತ್ತೆ ಲೈವ್ ಟ್ರೇಡ್, ಇದು ಪೂರ್ತಿ ಲೈವ್ ಫಾರೆಕ್ಸ್ ರನ್ನಿಂಗ್ ಇತ್ತು. ಇವೆಲ್ಲ ಸ್ಕ್ರೀನ್ಶಾಟ್ ಇಲ್ಲ, ನಿಧಾನಕ್ಕೆ ಸ್ಕ್ರೋಲ್ ಮಾಡ್ತೀನಿ, ಲೆಕ್ಕ ಹಾಕ್ಕೊಳ್ಳಿ. ನಿಮಗೆ ಲೆಕ್ಕ ಹಾಕೋಕ್ಕೆ ಪೇಷನ್ಸ್ ಇಲ್ಲ ಅಂದರೆ ನಾವೇ ಲೆಕ್ಕ ಹಾಕಿರ್ತೀವಿ, ವಿತ್ ಸಿಗ್ನೇಚರ್ ಇರ್ತದೆ. ಈ ಸ್ಟೂಡೆಂಟ್ಸ್ ಎಲ್ಲ ಸ್ಕ್ರೀನ್ಶಾಟಲ್ಲಿ ಆ್ಯಡ್ ಮಾಡಿ, ದಿಸ್ ಈಸ್ ಆಲ್ ಸ್ಕ್ರೀನ್ಶಾಟಲ್ಲಿ ಪ್ರಾಫಿಟ್ ಸ್ಕ್ರೀನ್ಶಾಟ್. ಸಿಂಗಲ್ ರುಪಿ ರೆಡ್ ಇಲ್ಲ. ದಿಸ್ ಈಸ್ ದ PNL. ಡೇ 20 20ನೇ ದಿನ. ಇವತ್ತು 24 ಜನ ಆ್ಯಕ್ಟಿವ್ ಟ್ರೇಡರ್ಸ್, 24 ಜನನೂ ಪ್ಲಸ್ಸೇ. ನೀವು ನೋಡ್ಕೋಬೋದು ಇಲ್ಲಿ 24 ಜನ ಪ್ಲಸ್ಸೇ, ನೋ ರೆಡ್. ಸಿಂಗಲ್ ಸ್ಟೂಡೆಂಟ್ ಕೂಡ ರೆಡ್ ಆಗಿಲ್ಲ 20 ದಿವಸದಿಂದ. ಮೊನ್ನೆ ಫ್ರೈಡೇ ಒಂದು ದಿವಸ, ಅದು ಯಾಕಂತ ಎಲ್ರಿಗೂ ಗೊತ್ತು. ಇನ್ನು ಉಳಿದಿದ್ದ 19 ದಿವಸದಲ್ಲಿ ಎಲ್ಲರೂ ಕಂಪ್ಲೀಟ್ ಪ್ರಾಫಿಟ್. ನೋಡ್ಕೊಳ್ಳಿ, 0 ರೆಡ್. ಓಕೆ, ಇದು ಇವತ್ತು ಅಪ್ಡೇಟ್ಸ್, ಇವತ್ತು ಮಾರ್ಕೆಟು, ಇವತ್ತು ಅನಾಲಿಸಿಸ್, ಲೆವೆಲ್ಸು, ವರ್ಕ್ ಆಗಿರೋ ವಿಧಾನ. ಈಗ ನಾಳೆ ಏನು ಮಾಡಬೇಕು? ತುಂಬ ಸಿಂಪಲ್ ನೋಡ್ಕೊಳ್ಳಿ. ನಾಳೆ ನಾನು ಆ್ಯಕ್ಟಿವ್ ಇರಲ್ಲ. ಓಕೆ, ನಾಳೆ ನಾನು ಆ್ಯಕ್ಟಿವ್ ಇರಲ್ಲ. ಲೆವೆಲ್ಸ್ ಇದೆ, ಲೆವೆಲ್ಸ್ ಏನು ಚೇಂಜ್ ಮಾಡಲ್ಲ. ಬ್ಯಾಂಕ್ ನಿಫ್ಟಿ ಚೇಂಜ್ ಮಾಡ್ತೀನಿ, ಬ್ಯಾಂಕ್ ನಿಫ್ಟಿ ಚೇಂಜ್ ಮಾಡಲ್ಲ. ಫಸ್ಟ್ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ. ಆ್ಯಕ್ಟಿವ್ ಇರಲ್ಲ. ನೀವು ನಿಮ್ಮ ಅನಾಲಿಸಿಸನ್ನು ಫಾಲೋ ಮಾಡ್ಕೊಳ್ಳಿ. ಇಲ್ಲಾಂದರೆ ಬೆಳಿಗ್ಗೆ 9 ಗಂಟೆ 9:15 9:35ವರೆಗೂ AM ಇಷ್ಟು ಮಾತ್ರ ಮೂಮೆಂಟಮ್ ಇರ್ತದೆ. ಆಮೇಲೆ 9:35 10 ಗಂಟೆ 10 ನಿಮಿಷವರೆಗೂ, 10 ಗಂಟೆ 5 ನಿಮಿಷ ಮೇಲೆ ಮೂಮೆಂಟಮ್, ಅಲ್ಲಿವರೆಗೂ ಒಂದು 25-30 ನಿಮಿಷ ಮಾರ್ಕೆಟ್ ಮೂಮೆಂಟಮ್ ಇರಲ್ಲ. 10 ಗಂಟೆ 5 ನಿಮಿಷಕ್ಕೆ ನಿಮಗೆ ರಿಸ್ಕ್ ಓಕೆ ಅಂದರೆ ನಿಮ್ಮ ಅನಾಲಿಸಿಸ್ ಫಾಲೋ ಮಾಡಿಕೊಂಡು, ನಾನು ನಿಮ್ಗೆ ಯಾರುಗಳೆಲ್ಲ ನನ್ನ ವ್ಯೂ ಮಾತ್ರ ಶೇರ್ ಮಾಡ್ತಾಯಿದ್ದೀನಿ. OTM ಒಂದು CE ಒಂದು P ಎರಡು ಬೈ ಮಾಡಿ ಇಟ್ಕೊಳ್ತೀನಿ ನಾನು 10 ಗಂಟೆ 5 ನಿಮಿಷಕ್ಕೆ. ಅದು ಏನಾಗುತ್ತೆ ಅನ್ನೋದು ಆಲ್ಮೋಸ್ಟ್ ನಾನು ಲಾಸ್ ಆಗ್ತೀನಿ. ಮಾರ್ಕೆಟ್ಗೆ ನಾನು ದುಡ್ಡು ಕೊಡ್ತೀನಿ. ಓಕೆ, ನಾನು ಲಾಸ್ ಆಗೋಕ್ಕೆ ತಗೊಳ್ತಾ ಇದ್ದೀನಿ. ಇದನ್ನು ಫಾಲೋ ಮಾಡಿಕೊಂಡ್ರೆ ನಿಮಗೂ ಲಾಸ್ ಬರ್ಬೋದು. ನಾನು ವ್ಯೂ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. 10:05ಗೆ OTM CEP ಎರಡು ಬೈ ಮಾಡ್ತೀನಿ. ನಾಳೆ ಸಂಜೆ ನೋಡೋಣ ಏನಾಗಿರ್ತದೆ ಅಂತ. ಓಕೆ, ಅಂದರೆ ಫುಲ್ ಡೇ ಇಟ್ಕೊಳ್ಳಲ್ಲ. ನನಗೆ ಪ್ರಾಫಿಟ್ ಕಾಣಿಸಿದ್ರೆ ನಾನು ತಗೊಳ್ತೀನಿ ಅದನ್ನು. ಓಕೆ, 10 ಗಂಟೆ 5 ನಿಮಿಷಕ್ಕೆ. ಓಕೆ, ಡನ್. ಇದು ಯಾಕೆ ಏನು ಅದನ್ನೆಲ್ಲ ನೋಡೋಣ ಮುಂದೆ ನಾಳೆ ಸಂಜೆ. ಟೈಮಿಂಗ್ಸ್ ನೆನ್ಪಿಟ್ಕೊಳ್ಳಿ, ಮರ್ತೋಗ್ಬೇಡಿ. ಓಕೆ, ಅದು ಬ್ಯಾಂಕ್ ನಿಫ್ಟಿ 0 to 0 ಇನ್ವೆಸ್ಟ್ಮೆಂಟ್ 1:20 ಟೈಮ್ಸ್. ₹6 ಇರೋದು ₹90 ಇದೆ. 1:15 ಟೈಮ್ಸ್. ನಿಫ್ಟಿ ಏನು ಮಾಡಬೇಕು? ಇದು ನಿಫ್ಟಿ ಲೆವೆಲ್ಸ್ ನೋಡ್ಕೊಳ್ಳಿ. ಓಕೆ, ಈಗ ಇದರಲ್ಲಿ ಇದರ ಹೈ ಕ್ರಾಸ್ ಆದರೆ 9:15 9:45 ಒಳಗಡೆ ಇಲ್ಲೋಗಿ ರೀಚ್ ಆಗಬೇಕಿದು. ಅದಾದಮೇಲೆ ಇಲ್ಲಿ ಬಂದಾಗ OTM ಎರಡೂ ಕಡೆ ಪ್ಲ್ಯಾನ್ ಮಾಡ್ಕೊಳ್ತೀನಿ ನಾನು ಅಷ್ಟೇ, ಸಿಂಪಲ್. ಆರ್ ಈ ಲೋ ಬ್ರೇಕ್ ಆದರೆ 9:45 ಕೆಳಗಡೆ 10 ಗಂಟೆಗೆ ಇಲ್ಲಿ ಬಂದಾಗ OTM ಎರಡೂ ಪ್ಲ್ಯಾನ್ ಮಾಡ್ತೀನಿ. CEP ಅದು ಏನು ಲಾಜಿಕ್ ಅಂತ ನಿಮ್ಗೆ ಗೊತ್ತಾಗ್ತದೆ. ನಾನು ಪಾಸ್ ಆಗ್ತೇನೆ ಫೇಲ್ ಆಗ್ತೇನೆ ಅಂತ ಎಲ್ಲ ನೀವು ನೋಡಿ, ಪ್ರಾಫಿಟ್ ಬರ್ತದೆ ಲಾಸ್ ಬರ್ತದೆ ನೋಡಿ ಹೇಳಿ, ನೋಡೋಣ ಏನಾಗುತ್ತೆ ಅಂತ. ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್, ಇದು ನಿಫ್ಟಿ ಲೆವೆಲ್ಸ್. ಇವಾಗ ತಮ್ಲೇನು ಬ್ಯಾಂಕ್ ನಿಫ್ಟಿ ಕಟ್ ಮಾಡಾಕ್ಬೇಕಾ ನಿಫ್ಟಿ ಕಟ್ ಮಾಡಾಕ್ಬೇಕಾ ನೀವು ಹೇಳಿ, ಅದನ್ನೇ ಕಟ್ ಮಾಡಾಕೋಣ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ. ಹೊಸಬರಾದ್ರು ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ. ಈ ಥರ ಲೈವ್ ಏನಾದ್ರು ಅಪ್ಡೇಟ್ಸ್ ಇದ್ದರೆ ಕೊಡ್ತೀನಿ. ಆರ್ ಎನಿ ಎನ್ಕ್ವೈರೀಸ್ ಓನ್ಲಿ ಆನ್ಲೈನ್. ಓಕೆ, ನೋ ಆಫ್ಲೈನ್. ನನ್ನ ಹತ್ರ ಆಫ್ಲೈನ್ ಎಲ್ಲ ಸೀಟು ಫಿಲ್ ಇದ್ದಾವೆ. ನಾನು ನೆಕ್ಸ್ಟ್ 3 ಮಂತ್ಸ್ವರೆಗೂ ಆಫ್ಲೈನ್ ತಗೊಳ್ಳಲ್ಲ. ಆನ್ಲೈನ್ ಬಗ್ಗೆ ಏನಾದರೂ ಎನ್ಕ್ವೈರೀಸ್ ಇದ್ದರೆ ಇಲ್ಲ ನಂಬರ್ ಬರ್ತದೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ಮಂಡೇ. ಬಾಯ್.